ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸಾರಿ, ನಾನು ಆಲ್ಮೋಸ್ಟ್ 40 ಡೇಸ್ ಆಯಿತು ಇಲ್ಲಿಗೆ. ನಾನು ನಿಮಗೆ ಒಂದು ಚಾನಲ್ ಅಲ್ಲಿ ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನನ್ನ ಕೆಲವು ಪರ್ಸನಲ್ ಕಮಿಟ್ಮೆಂಟ್ಸ್, ಆಮೇಲೆ ಕೆಲವುದು ನನ್ನ ಅನಾರೋಗ್ಯನೇ ಕಾರಣ ಆಯಿತು ನನಗೆ. ಮತ್ತೆ ನನಗೆ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಇತ್ತು. ಟ್ರಾವೆಲ್ ಮಾಡಿ ಮಾಡಿ ನನಗೆ ಹುಷಾರಿಲ್ದಂಗೆ ಆಯಿತು. ಹಾಗಾಗಿ ಅದು ಎಲ್ಲ ಬೇಸಿಕಲಿ ಎಲ್ಲ ಒಂದು ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಹಾಗಾಗಿ ನಿಮಗೆ ಯಾವ ಒಂದು ಮಾಹಿತಿನೂ ನಿಮಗೆ ಕೊಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಾನು ಅಷ್ಟೊಂದು ನನಗೆ ವೀಕ್ನೆಸ್ ಆಗೋಗಿತ್ತು ಹುಷಾರಿಲ್ದಿದ್ದ ಕಾರಣಕ್ಕೆ, ಟ್ರಾವೆಲಿಂಗಿಂದ ಕಾರಣಕ್ಕೆ. ಹಾಗಾಗಿ ನಾನು ನಿಮಗೆ ಯಾವ ವಿಡಿಯೋನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಮೊದಲಿಗೆ ಕ್ಷಮೆ ಇರಲಿ. ಸಾರಿ ಫಾರ್ ದ್ಯಾಟ್. ದಯವಿಟ್ಟು ಕ್ಷಮೆ ಇರಲಿ. ನಾನು ನಿಮಗೆ ಕೈ ಮುಗಿದು ಎಲ್ಲರ ಹತ್ರನೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಸಾರಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಅಂತ ಹೇಳ್ಬಿಟ್ಟು, ಯೂನಿವರ್ಸ್ ನಿಮಗಾಗಿ ಏನ್ ಮೆಸೇಜ್ ಅನ್ನ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು, ಆಮೇಲೆ ನಿಮ್ಮ ದಾರಿ ಕಾಂಪ್ಲಿಕೇಟ್ ಆಗಿದೆಯಾ ಅಥವಾ ಈಸಿ ಆಗಿದೆಯಾ, ಸ್ಮೂತ್ ವೇ ಇದೆಯಾ, ಅದನ್ನು ಕೂಡ ಒಂದು ಚೆಕ್ ಮಾಡೋಣ. ಓಕೆ, ಹಾಗಾಗಿ ನಾನು ನಿಮಗೆ ಇಲ್ಲಿ 3 ಸ್ಟೋನ್ಸ್ ಇಟ್ಟಿದ್ದೀನಿ. ನಿಮಗೆ ಫಸ್ಟ್ ಪೈಲ್ ಬಂದ್ಬಿಟ್ಟು ನಿಮಗೆ ಸೋಡಲೈಟ್, ಎರಡನೇದು ಬಂದ್ಬಿಟ್ಟು ಕಾರ್ನೆಲಿನ್ ಅಂಡ್ ಮೂರನೇದು ಬಂದ್ಬಿಟ್ಟು ಟ್ರೀ ಅಗೇಟ್. ಓಕೆ, ಈ ಮೂರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಟಾಪಿಕ್ ಅಲ್ಲಿ ನೀವು ಕರೆಕ್ಟ್ ಆಗಿ ನಿಮ್ಮ ಯಾವುದೇ ಒಂದು ಸಿಚುಯೇಷನ್ ಆಗಿರ್ಬೋದು, ಆಯ್ತಾ, ಯೂನಿವರ್ಸ್ ಇಂದ ನಿಮಗೆ ಅದಕ್ಕೆ ಏನ್ ಮೆಸೇಜ್ ಇದೆ ಅಥವಾ ನೀವು ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೇಕು, ಅದಕ್ಕೆ ಏನ್ ಮಾಡಬೇಕು ಅನ್ನೋ ಹೇಳ್ಬಿಟ್ಟು ನಾನು ಪ್ರಾಪರ್ ಚಾನಲಿಂಗ್ ನ ಮಾಡ್ತೀನಿ. ಪ್ರಾಪರ್ ಚಾನಲಿಂಗ್ ಮಾಡಿ ನಿಮಗೆ ಪ್ರಾಪರ್ ಗೈಡೆನ್ಸ್ ಕೊಡ್ತೀನಿ. ಹಾಗಾಗಿ ನಿಮ್ಮ ಒಂದು ಕರೆಕ್ಟ್ ಆಗಿ ನೀವು ಮೆಡಿಟೇಟ್ ಮಾಡ್ಕೊಂಡು ನೀವು ಟೈಮ್ ಸ್ಟ್ಯಾಂಪ್ ಪ್ರಕಾರ ಹೋಗ್ಬಿಟ್ಟು ನೀವು ಆಮೇಲೆ ನೋಡ್ಕೊಳ್ಬಹುದು. ನಿಮ್ಮ ಕ್ರಿಸ್ಟಲ್ಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೈಮ್ ಸ್ಟ್ಯಾಂಪ್ ಅಲ್ಲಿ ನಾನು ಹಾಕಿರ್ತೀನಿ. ಆಯ್ತಾ, ಬನ್ನಿ ಯಾರ್ಯಾರು ಈ ಒಂದು ಸೋಡಲೈಟ್ ಕ್ರಿಸ್ಟಲ್, ಫಸ್ಟ್ ಕ್ರಿಸ್ಟಲ್ ಸೋಡಲೈಟ್. ಓಕೆ, ಸೊ ನಿಮ್ಮ ಒಂದು ಯೂನಿವರ್ಸ್ ಇಂದ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ಸೊ ಸೀಕ್ರೆಟ್ ಡೆಸ್ಟಿನಿಯಿಂದ ನೋಡ್ತಾ ಇದ್ದೀನಿ ನಾನು ನಿಮ್ಗೆ. ಯೂನಿವರ್ಸ್ ನಿಮಗೆ ಏನ್ ಮೆಸೇಜ್ ಅನ್ನ ಕೊಡ್ತಾ ಇದೆ, ಏನ್ ಹೇಳಬೇಕು ಅಂತ ಇದೆ, ನಿಮ್ಮ ಒಂದು ಏನ್ ಕ್ವಶನ್ ಇದೆ ಅದಕ್ಕೆ ಪರಿಹಾರವಾಗಿ ಅಥವಾ ಆ ಸಿಚುಯೇಷನ್ ನಲ್ಲಿ ನಿಮ್ಗೆ ಏನ್ ಮಾಡಬೇಕು ಅಥವಾ ಏನ್ ಇದೆ ಅನ್ನುವಂಥದ್ದು ಯೂನಿವರ್ಸ್ ಇಂದ ಮೆಸೇಜ್ ಅನ್ನ ನೋಡೋಣ ನಾವು. ಓಕೆ, ಡಿವೈನ್ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಇವರಿಗೆ ಯಾವ ಒಂದು ಮೆಸೇಜಸ್ ಕೊಡಬೇಕು ಅಂತಿದ್ದೀರಾ, ಏನ್ ಡೈರೆಕ್ಷನ್ಸ್ಗಳಲ್ಲಿ ಏನು ಮೆಸೇಜಸ್ ನ ಕೊಡಬೇಕು ಅಂತ ಇದ್ದೀರಾ, ಇವರ ಒಂದು ಸಿಚುಯೇಷನ್ಸ್ಗೆ ಏನ್ ಹೇಳಬೇಕು ಅಂತ ಇದ್ದೀರಾ. ಐ ಜಸ್ಟ್ ಟೇಕ್ 2 ಕಾರ್ಡ್ಸ್, ಆಮೇಲೆ ಬೇಕಾದ್ರೆ ಕ್ಲಾರಿಫೈಯರ್ ಆಗಿ ಯೂಸ್ ಮಾಡ್ತೀನಿ. ಓಕೆ, ಅಡ್ವೆಂಚರಸ್. ಓಕೆ, ಲೆಟ್ ಇಟ್ ಬಿ ಯರ್. ಹೋಪ್ಫುಲಿ ಅದು ಕಾಣ್ತಾ ಇದೆ ಅಂತ ಅನ್ಸುತ್ತೆ. Let me see. Yes. Oh my God. Either adventurous and this is also 3 of wands. So 3 of wands ಅಂತ ಹೇಳಿದ್ರೆ ಇದು ಅಡ್ವೆಂಚರ್ ಅಂತ ನಾನು ಸುಮಾರು ಸರಿ ನಾನು ಹೇಳಿದ್ದೀನಿ. ಓಕೆ, ಅಂಡ್ 3 of wands ಅಂತ ಹೇಳ್ಬಿಟ್ಟು ಒಂದು ಫೈರಿ ಪ್ಯಾಷನ್. ಆಯ್ತಾ, ನಿಮ್ಮ ಒಂದು ಪ್ಯಾಷನ್ ನ ನೀವು ಏನು ಬಿಗಿನ್ ಮಾಡಬೇಕು ಅಥವಾ ಕೊಂಡ್ಕೊಳ್ಬೇಕು ಅಂತ ಇದ್ದೀರಾ, ಆ ಒಂದು ಪ್ಯಾಷನ್ ಇಗ್ನೈಟ್ ಆಗ್ತಾ ಇದೆ. ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಅಂತ ಏನಿತ್ತು, ಆ ಕ್ವೀನ್ ಆಫ್ ಕಪ್ಸ್. ಓಕೆ, ಮ್ಯಾನಿಫೆಸ್ಟೇಷನ್ಸ್ ಏನಿತ್ತು, ನೀವು ಇಲ್ಲಿವರೆಗೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ನನಗೆ ಒಂದು ಏನೋ ಒಂದು ರೀಚ್ ಆಗಬೇಕು, ಒಂದು ಗೋಲ್ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು, ಆ ಗೋಲ್ ರೀಚ್ ಆಗ್ಲಿಕ್ಕೆ ಇವಾಗ ನಿಮ್ಗೆ ಸರಿಯಾದ ಸಮಯ ಒದಗಿ ಬರ್ತಾ ಇದೆ. ಓಕೆ, ಅಂಡ್ ಅಷ್ಟೇ ಅಲ್ಲ, ನಿಮ್ಮ ಒಂದು ಎಮೋಷನಲಿ ಕೂಡ ನೀವು ಅದಕ್ಕೆ ಆ ಪ್ಯಾಷನ್ಗೆ ನೀವು ಕನೆಕ್ಟೆಡ್ ಆಗಿದ್ದೀರಾ. ನಿಮ್ದು ಯಾವ್ದಾದ್ರು ಪ್ಯಾಷನ್ ಇರ್ಬೋದು. ನಿಮ್ಮ ಕ್ವಶನ್ ಇದೇ ಇರಬೇಕು ಅದು ಅಂತ ಅಲ್ಲ. ನಿಮ್ಮ ಪ್ಯಾಷನ್ ಅಥವಾ ನಿಮ್ಮ ಗೋಲ್ ಏನು ನೀವು ಸೆಟ್ ಮಾಡಿದೀರಾ ಅಥವಾ ನೀವೆಲ್ಲೋ ಹೋಗ್ಬೇಕು ಅಂತ ಇದ್ದೀರಾ, ಅದನ್ನ ಸೆಟ್ ಮಾಡಿದೀರಾ. ಆ ಒಂದು ಗೋಲ್ ರೀಚ್ ಆಗ್ಲಿಕ್ಕೆ, ಆಯ್ತಾ, ನಿಮ್ಮ ಒಂದು ಯೂನಿವರ್ಸ್ ಇಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಯೂನಿವರ್ಸ್ ಇಂದ ನಿಮ್ಮ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಿಮ್ಮ ಒಂದು ಗೋಲ್ ಏನಿದೆ ಅದನ್ನ ನೀವು ಕನ್ಸಿಸ್ಟೆಂಟ್ ಆಗಿ, ನೀವು ಕರೆಕ್ಟ್ ಆಗಿ ನೀವು ಅದನ್ನ ಪ್ರಯತ್ನ ಪಡ್ತಾ ಹೋಗಿದ್ದೀರಾ ಲೈಫಲ್ಲಿ. ಆ ಒಂದು ನಿಮ್ಮ ಹಿಡಿತ ಏನಿತ್ತು ಅದು ನಿಮ್ಗೆ ಸಿಗ್ತಾ ಹೋಗಿದೆ. ಓಕೆ, ಹಾಗಾಗಿ ನಿಮ್ಮ ಈ ಒಂದು ಜೀವನದಲ್ಲಿ ನಿಮ್ಮ ಅಡ್ವೆಂಚರಸ್ ಅಲ್ಲಿ ಏನು ನೀವು ಟ್ರೈ ಮಾಡಬೇಕು ಅಂತ ಇದ್ದೀರಾ, ಆ ನಿಮ್ಮ ಒಂದು ಯಶಸ್ಸಿಗೆ ನಿಮ್ಗೆ ಯೂನಿವರ್ಸ್ ಇಂದ ನಿಮ್ಗೆ ಸಾಥ್ ಸಿಗ್ತಾ ಇದೆ. ಆಯ್ತಾ, ಯೂನಿವರ್ಸ್ ನಿಮ್ಮನ್ನ ಪುಷ್ ಮಾಡ್ತಾ ಇದೆ. ನಿಮ್ಮ ಒಂದು ನೇಚರ್ ಅಲ್ಲಿ ನೀವು ಏನು ನೀವು ಸಾಧನೆ ಮಾಡಬೇಕು ಅಂತ ಇದ್ದೀರಾ ಅದು ನಿಮಗೆ
ಏರಳವಾಗಿ ನಿಮಗೆ ಆಪರ್ಚುನಿಟೀಸ್ನ ನಿಮಗೆ ಓಪನ್ ಮಾಡಿ ಕೊಡ್ತಾ ಇದೆ. ಆ ಆಪರ್ಚುನಿಟೀಸ್ನ ನೀವು ಮಿಸ್ ಮಾಡೋದು ಬೇಡ. ಓಕೆ, ನನಗಿಲ್ಲಿ ಏನಕ್ಕೆ ಆ ವರ್ಡ್ ಬಂತು ಅಂತ ಗೊತ್ತಿಲ್ಲ. ಆಪರ್ಚುನಿಟೀಸ್ ನಿಮಗೆ ತಲುಪುತ್ತೆ. ನಿಮಗೆ ಆಪರ್ಚುನಿಟೀಸ್ನ ನೀವು ಸರಿಯಾದ ಮಾರ್ಗದರ್ಶನದಲ್ಲಿ ನೀವು ತಗೊಳ್ಳಿ. ಆ ಆಪರ್ಚುನಿಟೀಸ್ಗೆ ನಿಮಗೆ ಒಂದು ಪ್ರಾಪರ್ ಆಗಿರೋ ಡೈರೆಕ್ಷನ್ಸ್ನ ನೀವು ಚೂಸ್ ಮಾಡ್ಕೊಂಡು ಹೋದಲ್ಲ, ನಿಮಗೆ ಏನ್ ಬೇಕು ಅನ್ನೋಂಥದ್ದು ನಿಮಗೆ ವೈಡರ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಮ ಒಂದು ರೀತಿಯಲ್ಲಿ ನೀವು ಏನ್ ಅನ್ಕೊಳ್ತಾ ಇದ್ದೀರಲ್ಲ, ನನ್ನ ಲೈಫ್ ಸ್ಟೈಲ್ ಈಗಿರ್ಬೇಕು ಅಂತೇಳಿ, ಆ ಲೈಫ್ ಸ್ಟೈಲ್ಗೆ ನೀವು ಒಂದು ಪಾತ್ವೇನ ಕ್ರಿಯೇಟ್ ಮಾಡ್ಕೊಳ್ತಾ ಇದೆ. ನಿಮ್ಗೆ ಯೂನಿವರ್ಸ್ ಅದಕ್ಕೆ ನಿಮ್ಗೆ ಅಂತ ಇಲ್ಲೂ ಕೂಡ ನೋಡ್ಬೋದು. ಸಾಕಷ್ಟು ಅಂದ್ರೆ ಇದು ಫೈರ್ ಎನರ್ಜಿ ಆಗಿರುವಂತದ್ದು ಒಂದು ಬರ್ಡ್ಸ್ ನ ನೋಡಬಹುದು ನೀವು. ಇಲ್ಲೂ ಕೂಡ ನಿಮ್ಗೆ ಆರೆಂಜ್ ಅಂಡ್ ರೆಡಿಶ್ ನೋಡಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ಇಲ್ಲೂ ಕೂಡ ಸಿ ಇದೆ. ಅಂಡ್ ಇಲ್ಲೂ ಕೂಡ ಎಮೋಷನಲ್, ಅಲ್ಲಿ ಇಲ್ಲೂ ಹಿಂದೆ ಕೂಡ ವಾಟರ್, ಮತ್ತೆ ಇಲ್ಲೂ ಕೂಡ ವಾಟರ್ ಅಂತ ಹೇಳಿದ್ರೆ ಎಮೋಷನಲಿ ಫಿಲ್ಡ್ ಪ್ಯಾಷನ್, ಎಮೋಷನಲಿ ಡ್ರಿವನ್ ಪ್ಯಾಷನ್ ಅಂತ ಹೇಳಿದ್ರೆ ನಿಮ್ಗೆ ಏನ್ ಬೇಕು ಅನ್ನೋಂಥದ್ದು ನಿಮ್ಗೆ ಆಲ್ರೆಡಿ ಒಂದು ದಾರಿ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ಇವಾಗ ನಿಮ್ಗೆ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ. ನಿಮ್ಮ ಒಂದು ಕ್ಲಾರಿಟಿಯಲ್ಲಿ ನೀವೇನ್ ಕೇಳ್ತಾ ಇದ್ದೀರಾ, ಇದು ನಾನು ಆಗ್ಲೇಬೇಕು, ಮಾಡ್ಲೇಬೇಕು, CA ಆಗ್ಲೇಬೇಕು, IAS ಆಗ್ಲೇಬೇಕು ಅಂತ ಹೇಳಿ ನಿಮ್ಮ ಒಂದು ಗೋಲ್ ಸೆಟ್ಟಿಂಗ್ ಏನಿದೆ ಅದು ಅದ್ಭುತವಾಗಿದೆ. ಅಂಡ್ ಆ ಗೋಲ್ ಸೆಟ್ಟಿಂಗ್ ಅಥವಾ ನಿಮ್ಮ ಒಂದು ಮದುವೆಗೆ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಏನು ನಿಮ್ಮ ಸಿಚುವೇಶನ್ ಏನಿದೆ ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಸಿಚುವೇಶನ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಿದೆ. ನಿಮಗೆ ಆಪರ್ಚುನಿಟಿಗಳು ನಿಮಗೆ ವೈಡರ್ ರೇಂಜಲ್ಲಿ ಓಪನ್ ಆಗುತ್ತೆ. ಅಂಡ್ ನೀವು ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ನನಗೆ ಇದೇ ತರದ್ ಬೇಕು, ಈ ತರ ಬೇಕು, ಮದ್ವೆಗೆ ಅಂದ್ರೆ ಈ ತರ ಹುಡುಗ ಬೇಕು, ಹಿಂಗಿರ್ಬೇಕು, ಇಂಗ್ಲೆಂಡ್ ಲೈಫ್ ಸ್ಟೈಲ್ ಇರಬೇಕು ಅಂತ ನೀವು ಏನ್ ಸೆಟ್ ಮಾಡ್ಕೊಳ್ತಿದ್ದೀರಾ, ಆ ಒಂದು ಸೆಟ್ಟಿಂಗಿಗೆ ಫುಲ್ಲು ಕ್ಲಾರಿಟಿ ನಿಮ್ಗೆ ಆಲ್ರೆಡಿ ಬಂದಿದೆ. ಆ ಒಂದು ವೇ ನಿಮ್ಗೆ ಹೋಗಕ್ಕೆ ಬಹಳ ಈಸಿಯಾಗಿ ಕೂಡ ನನಗೆ ಕಾಣ್ತಾ ಇರುವಂತದ್ದು. ಓಕೆ, ಇನ್ನೇನಾದ್ರೂ ಮೆಸೇಜಸ್ ಇದೆಯಾ ನೋಡೋಣ ಯೂನಿವರ್ಸ್ ಇಂದ. ಯೂನಿವರ್ಸ್ ಫಾರ್ ಸೋಡಲೈಟ್, ಇನ್ನೇನಾದ್ರೂ ಮೆಸೇಜಸ್ ಇದ್ರೆ ನಿಮ್ ಕಡೆಯಿಂದ ಅವ್ರ ಸಿಚುವೇಶನ್ಗೆ. ಓಕೆ, ರೆಸ್ಟಿಂಗ್ ಅಂಡ್ 9 ಆಫ್ ಕಪ್ಸ್. ಓಕೆ, ಸಿ ನಿಮ್ಮ ಹ್ಯಾಪಿನೆಸ್ ಅನ್ನೋದು ಏನ್ ಇದೆ ಆಯ್ತಾ, ಅದಕ್ಕೆ ನಿಮ್ಮ ಒಂದು ಹ್ಯಾಪಿನೆಸ್, ನಿಮ್ಮ ಅಡ್ವೆಂಚರಸ್ ಎಲ್ಲದೂ ಕರೆಕ್ಟ್ ಇದೆ ಆಯ್ತಾ. ಆದ್ರೆ ಇಲ್ಲಿ ಒಂದು ರೆಸ್ಟಿಂಗ್ ಅನ್ನೋಂತ ಒಂದು ಕಾರ್ಡ್ ಬಂದಿದೆ. ದಟ್ ಈಸ್ ನಾಟ್ ಎ ಬ್ಲಾಕೇಜ್. ಇಲ್ಲಿ ನಾನು ಬ್ಲಾಕೇಜ್ ಅಂತ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸಡನ್ ಆಗಿ ನಿಮ್ಗೆ ಹೌದು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಗೋಲ್ ಸೆಟ್ಟಿಂಗ್ ಎಲ್ಲ ಮಾಡಿದೀರಾ, ನೀವು ಆ ವೇನಲ್ಲಿ ನೀವು ಹೋಗ್ತಾ ಇದ್ದೀರಾ ಆಯ್ತಾ. ಇಲ್ಲಿ ಇಬ್ಬರಿಗೆ ನಾನು ಮೆಸೇಜಸ್ ಕೊಡ್ತೀನಿ. ಕೆಲವರು ತುಂಬಾ ರೆಸ್ಟ್ ಮಾಡ್ತಾ ಇದ್ರೆ ಆಯ್ತಾ, ರೆಸ್ಟ್ ಮಾಡ್ತಾ ಇದ್ರೆ ಇವಾಗ ಈ ಫೇಸ್ ಅಲ್ಲಿ ನೀವು ಹೊರಗೆ ಬಂದು ಅದನ್ನ ಎಕ್ಸ್ಪ್ಲೋರ್ ಮಾಡುವಂತದ್ದು, ನಿಮ್ಮ ಆಪರ್ಚುನಿಟೀಸ್ ನ ಎಕ್ಸ್ಪ್ಲೋರ್ ಮಾಡುವಂತದ್ದು ನೀವು ಮಾಡಿ ಅಂತ ಹೇಳ್ತಾ ಇದ್ದಾರೆ ಆಯ್ತಾ. ಸೊ ಹಾಗಾಗಿ ನಿಮ್ಮ ಡ್ರೀಮ್ ಅಥವಾ ನಿಮ್ಮ ವಿಷನ್ ಏನಿದೆ ಅದು ಕ್ಲಾರಿಟಿಯಲ್ಲಿ ಇರಬೇಕು. ಆಪರ್ಚುನಿಟೀಸ್ ನ ಎಕ್ಸ್ಪ್ಲೋರ್ ಮಾಡಿ ಅಂಡ್ ನೀವು ಶೈನ್ ಆಗುವಂತದ್ದು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನ ಕೆಲವ್ರಿಗೆ ನೀವು ತುಂಬಾ ಎಮೋಷನಲಿ ನೀವು ಕನೆಕ್ಟೆಡ್ ಇದ್ದು ಅದಕ್ಕೆ ಆಗ ಒಂದು ಸ್ವಲ್ಪ ಸ್ಪೀಡ್ ಬ್ರೇಕರ್ ತರ ನೀವು ಒಂದು ಸ್ವಲ್ಪ ರೆಸ್ಟಿಂಗ್ ಫೇಸಿಗೆ ಹೋಗ್ಬಿಟ್ಟು ಆವಾಗ ಅದನ್ನ ಪ್ರಾಪರ್ ಆಗಿ ಮ್ಯಾನಿಫೆಸ್ಟ್ ಮಾಡಿ. ಯಾಕಂದ್ರೆ ಅಟ್ ಎ ಟೈಮ್ ಮ್ಯಾನಿಫೆಸ್ಟೇಷನ್, ಓಕೆ, ನಾಟ್ ಸ್ಪೀಡ್ ಮ್ಯಾನಿಫೆಸ್ಟೇಷನ್. ಅಲ್ಲಿ ಅಟ್ ಎ ಟೈಮ್ ಓಕೆ ಸ್ವಲ್ಪ ರಿಲ್ಯಾಕ್ಸ್. ಇವಾಗ ಒಂದು ರೆಸ್ಟಿಂಗ್ ಪೀರಿಯಡ್ ಇದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಲೇಟರ್ ನೀವು ಗ್ರೋ ಆಗ್ತೀರಾ. ಲೇಟರ್ ನಿಮ್ಮ ಆಪರ್ಚುನಿಟೀಸ್ ನಿಮ್ಗೆ ಏನಿದೆ ಅದನ್ನ ನೀವು ರೀಚ್ ಆಗಕ್ಕೆ ನಿಮಗೆ ಕಾಣ್ತಾ ಹೋಗುತ್ತೆ. ಸೊ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ ಇದರಲ್ಲಿ ಆಯ್ತಾ. ಸೊ ಹಂಗೇನಾದ್ರೂ ನೀವು ತುಂಬಾ ಅಂದ್ರೆ ಎಮೋಷನಲಿ ನೀವು ಕನೆಕ್ಟೆಡ್ ಇದ್ದೀರಾ, ಪ್ಯಾಷನ್ ಡ್ರಿವನ್ ಇದ್ದೀರಾ, ಎಲ್ಲದೂ ಕರೆಕ್ಟ್. ಅಡ್ವೆಂಚರಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಒಂದು ಕ್ಲೈಂಬಿಂಗ್ ಮೌಂಟೇನ್ ಅನ್ನೋದು ಕೂಡ ಒಂದು ಅಡ್ವೆಂಚರಸ್ ಆಯ್ತಾ. ಒಂದು ಸೀನಲ್ಲಿ ನಿಮ್ಗೆ ಒಂದು ವಾಟ್ ಇಸ್ ದಟ್ ನಿಮ್ಮ ಬೋಟ್ ತಗೊಂಡು ನೀವು ಅದು ರೇಸ್ಗೆ ಹೋಗೋದು ಅಥವಾ ನಿಮ್ಮ ಒಂದು ಒಲಿಂಪಿಕ್ ಅಲ್ಲಿ ಹೋಗೋದು, ಅದೆಲ್ಲ ಒಂದು ಅಡ್ವೆಂಚರಸ್ ಸ್ಪೋರ್ಟ್ಸ್ ಅಥವಾ ಆ ತರ ಒಂದು ನಿಮ್ಮ ಒಂದು ಆಸೆಗಳು ಅದೆಲ್ಲ ನಿಮಗೆ ನೆರವೇರುತ್ತೆ. ನಾನು ನೆರವೇರಲ್ಲ ಅಂತಾನು ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಮ ಒಂದು ಈ ಆಸೆಗಳಲ್ಲಿ ನೀವು ಸ್ವಲ್ಪ ಅದನ್ನ ಎಲ್ಲಿ ನೀವು ಕಂಟ್ರೋಲ್ ಮಾಡಬೇಕು ಆ ಸ್ಪೇಸ್ ಅಲ್ಲಿ ಕಂಟ್ರೋಲ್ ಮಾಡಬೇಕು, ಎಲ್ಲಿ ನೀವು ರಿಲ್ಯಾಕ್ಸ್ ಆಗಿ ಅದನ್ನ ತಗೋಬೇಕು ಆ ರೀತಿಯಲ್ಲಿ ತಗೊಂಡಾಗ ನಿಮ್ಮ ಈ ಏನು ಸೆಟ್ ಆಫ್ ಡಿಸೈನ್ಸ್ ಏನಿದೆ ಅದು ಯೂನಿವರ್ಸ್ ನಿಮ್ಗೆ ಕ್ಲಾರಿಟಿಯಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ನಿಮ್ಮ ಅದು ಡಿಸ್ಟೆನ್ಸ್ ನೀವು ಹೋಗೋಂತ ಒಂದು ಜರ್ನಿ ಸೆಕ್ರೆಟ್ ಟ್ರಾವೆಲರ್ ಇಂದ ನೋಡೋಣ. ನಿಮ್ಮ ಜರ್ನಿ ಯಾವ ರೀತಿಯಲ್ಲಿ ಇರುತ್ತೆ, ಅಪ್ಸ್ ಅಂಡ್ ಡೌನ್ಸ್ ಇರುತ್ತಾ ಅಥವಾ ಸ್ಮೂತ್ ವೇ ನಲ್ಲಿ ಜರ್ನಿ ಇರುತ್ತಾ ಅಥವಾ ಈಸಿಯಾಗಿ ನೀವು ಗೋಲ್ ರೀಚ್ ಮಾಡ್ತೀರಾ. ಓಕೆ, ಅದನ್ನ ಒಂದು ನೋಡೋಣ. ಯುವರ್ ಲೈಟ್ ಇಸ್ ಶೈನಿಂಗ್ ಬ್ರೈಟ್ಲಿ ರೀಚಿಂಗ್ ಯುವರ್ ಡೆಸ್ಟಿನೇಷನ್. ನಾನು ಏನ್ ಹೇಳ್ತಾ ಇದ್ದೆ, ನಾನು ನಿಮಗೆ ಒಂದು ರೀತಿಯಲ್ಲಿ ನನಗೆ ಎಷ್ಟೋ ತನಕ ನೀವು ಒಂದು ರೀಚ್ ಆಗುವಂತ ಒಂದು ಡೆಸ್ಟಿನೇಷನ್ ನಿಮ್ಮ ಪಾತ್ ಕ್ಲಿಯರ್ ಆಗಿದೆ. ಇಲ್ಲೂ ಅಷ್ಟೇ ಬಬಲ್ಸ್ ಇರ್ಬೋದು, ಇದರಿರ್ಬೋದು, ಟ್ರಾನ್ಸ್ಫಾರ್ಮೇಶನ್
ಎಲ್ಲದೂ ಕರೆಕ್ಟಾಗೇ ಇದೆ ಆಯ್ತಾ. ನಿಮಗೆ ಒಂದು ಪಾತ್ ಕ್ಲಿಯರ್ ಆಗಿದೆ, ನೀವು ಡೆಸ್ಟಿನೇಷನ್ ರೀಚ್ ಮಾಡ್ತಾ ಇದ್ದೀರಾ. ಸೊ ನೀವು ಆರಾಮಾಗಿ ನೀವು ಡೆಸ್ಟಿನೇಷನ್ ರೀಚ್ ಮಾಡ್ತೀರಾ. ನಿಮ್ಮ ಒಂದು ಗೋಲ್ ಸೆಟ್ಟಿಂಗ್ ಏನಿದೆ ನೀವು ಅದನ್ನ ರೀಚ್ ಮಾಡ್ತಾ ಇದ್ದೀರಾ. ನೀವು ಚಂದ್ರಕ್ಕೆ ಹೋಗಬೇಕು ಅಂತಿದ್ದೀರೋ ಅಥವಾ ನೀವು ಮನೆ ಕಟ್ಟಿಸ್ಬೇಕು ಅಂತಿದ್ದೀರೋ, ನಿಮ್ಮ ಒಂದು ಏನ್ ಡೆಸ್ಟಿನೇಷನ್ ಇದೆ ಅಲ್ಲಿ ಎಮೋಷನಲ್ ಅಟ್ಯಾಚ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಅದಕ್ಕೆ ಪ್ಯಾಷನ್ ಡ್ರಿವನ್ ಆಗಿ ನೀವು ವರ್ಕ್ ಮಾಡಿದ್ದೀರಾ, ಕನ್ಸಿಸ್ಟೆಂಟ್ ವರ್ಕ್ ಮಾಡಿದ್ದೀರಾ. ಸೊ ನಿಮ್ಮ ಒಂದು ಎಲ್ಲದೂ ಕೂಡ ಸಕ್ಸಸ್ಫುಲಿ ಅದು ಕಾಣ್ತಾ ಇದೆ. ಸೊ ಇಲ್ಲಿ ಯಾವುದು ನನಗೆ ಬ್ಲಾಕೇಜಸ್ ಅಂತ ಕಾಣ್ತಾ ಇಲ್ಲ. ಕೆಲವರು ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ರೆ ಸ್ವಲ್ಪ ಅಲ್ಲಿ ರೆಸ್ಟಿಂಗ್ ಕೊಟ್ಬಿಟ್ಟು, ಸ್ವಲ್ಪ ಪೀರಿಯಡ್ ಟೈಮ್ ರೆಸ್ಟಿಂಗ್ ಕೊಟ್ಬಿಟ್ಟು ನಂತರ ಅದನ್ನ ನೀವು ಆಪರ್ಚುನಿಟಿನ, ಇದು ಏನಕ್ಕೆ ರೆಸ್ಟಿಂಗ್ ಬಂತ ಇರೋದು ಅಂತ ಹೇಳಿದ್ರೆ ವೈಡರ್ ಆಪರ್ಚುನಿಟೀಸ್ ಇಲ್ಲಿ ನಿಮಗೆ ಇದೆ. ಸೊ ವೈಡರ್ ಆಪರ್ಚುನಿಟೀಸ್ ಇದ್ದಾಗ ಅದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನೋಡೋ ಅಂತ ಒಂದು ದಿಕ್ಕು ನಿಮಗೆ ಸರಿಯಾಗಿ ಗೊತ್ತಾಗುತ್ತೆ. ಆಪರ್ಚುನಿಟೀಸ್ ಅಲ್ಲಿ ನಿಮ್ಗೆ ಏನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಕನ್ಸಿಸ್ಟೆಂಟ್ ಆಗಿ ನಿಮ್ಗೆ ಒಂದು ಪ್ರಾಪರ್ ಆಗಿ ಕಾಣ್ತಾ ಹೋಗುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ತುಂಬಾ ಜನ ಆತರ ಮಾಡ್ತಾ ಇದ್ರೆ ಆತರ ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮಾಡಿ. ಇನ್ನ ಕೆಲವರು ನೀವು ರೆಸ್ಟಿಂಗ್ ಅಲ್ಲಿ ಇದ್ರೆ ಈಗ ನೀವು ಹೊರಗೆ ಬಂದು ಅದನ್ನ ಆಪರ್ಚುನಿಟೀಸ್ ಏನಿದೆ ಅಂತ ಹೇಳಿ ಹುಡ್ಕೋಂತ ಪ್ರಯತ್ನ ಮಾಡಿ. ನಿಮ್ಮ ಒಂದು ಡೆಸ್ಟಿನೇಷನ್ ರೀಚ್ ಆಗೋಂಥದ್ದು, ನಿಮ್ಮ ಅಡ್ವೆಂಚರಸ್ ತುಂಬಾ ಸಕ್ಕತ್ತಾಗೆ ಇದೆ, ಬ್ರೈಟ್ಫುಲ್ ಆಗಿ ಇದೆ ಅಂಡ್ ಎರಡನ್ನೂ ಕೂಡ ನೀವು ರೀಚ್ ಮಾಡ್ತಾ ಇರೋಂಥದ್ದು. ಸೊ ದಿಸ್ ಇಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಪೈ. ಸೊ ಹೀಗೆ ನನ್ನ ಚಾನಲ್ನ ಪ್ರೋತ್ಸಾಹ ಮಾಡ್ತಾ ಇರಿ. ಇಲ್ಲಿವರೆಗೂ ನೀವು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿಬಿಡಿ ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಪ್ರೈವೇಟ್ ರೀಡಿಂಗ್ ಓಪನ್ ಇದೆ, ಬೇಕಾದ್ರೆ ಪ್ರೈವೇಟ್ ರೀಡಿಂಗಿಗೆ ನೀವು ಕೇಳ್ಕೊಳ್ಬಹುದು ನನ್ನ ಹತ್ರ. ಥ್ಯಾಂಕ್ ಯು ಸೋ ಮಚ್. ಯಾರು ಕಾರ್ನೆಲಿಯನ್ ಸೆಲೆಕ್ಟ್ ಮಾಡಿದ್ದಾರೆ ಸೆಕೆಂಡ್ ಪೈ, ಅವರ ಒಂದು ಯೂನಿವರ್ಸ್ ಇಂದ ಅವರಿಗೆ ಮೆಸೇಜಸ್ ಏನಿದೆ ಅಂತ ನೋಡೋಣ. ಅಂಡ್ ಅಟ್ ದ ಸೇಮ್ ಟೈಮ್ ಅವರ ಒಂದು ಸಿಚುಯೇಷನ್ಗೆ ಯೂನಿವರ್ಸ್ ಏನು ಹೇಳಬೇಕು ಅಂತ ಇದೆ, ಅದ್ರ ಜೊತೆಗೆ ಅವರ ಒಂದು ಅದರಲ್ಲಿ ಹೋಗುವಂತ ಜರ್ನಿ ಏನಿದೆ ಅಂತ ಕೂಡ ನಾವು ನೋಡೋಣ. ಈಗ ಫಸ್ಟ್ ನಿಮ್ಗೆ ಯೂನಿವರ್ಸ್ ಇಂದ ನಿಮ್ಗೆ ಏನಿದೆ ಮೆಸೇಜಸ್ ಫಾರ್ ಕಾರ್ನೆಲಿಯನ್, ಯೂನಿವರ್ಸ್ ಇಂದ ಏನಿದೆ ಮೆಸೇಜಸ್ ನೋಡೋಣ. ನಿಮ್ದು ಎನಿ ಸಿಚುಯೇಷನ್ಸ್ ಆಗಿರ್ಬೋದು, ಆ ಸಿಚುಯೇಷನ್ಸ್ಗೆ ಆನ್ಸರ್ ಆಗಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ನೋಡೋಣ. ರೀಶಫಲ್ ಮಾಡ್ತೀನಿ, ಅದೇ ಬಂತು ಅಂದ್ರೆ ತಗೊಳ್ತೀನಿ. ಓಕೆ, ಯೂನಿವರ್ಸ್ ಇಂದ ನಿಮ್ಗೆ ಏನಿದೆ ಮೆಸೇಜಸ್ ನಿಮ್ಮ ಕರೆಂಟ್ ಸಿಚುಯೇಷನ್ಸ್ಗೆ ಅಥವಾ ಯೂನಿವರ್ಸ್ ನೀವು ಏನ್ ಅನ್ಕೊಂಡಿದ್ದೀರಾ ಆ ಮೆಸೇಜಸ್ ಏನಿದೆ ಅಂತ ನೋಡೋಣ. ನಿಮ್ಮ ಸಿಚುಯೇಷನ್ಸ್ಗೆ ಚೇಂಜ್, ಓಕೆ, ಸಮ್ ಚೇಂಜ್ ಇಸ್ ಕಮಿಂಗ್. ಓಕೆ, ಹೇಳ್ತೀನಿ. ಪ್ಯಾಷನ್, ಎಸ್, you are shifting, you are changing. Okay, you are changing as a person. ಯಾರು ಕಾರ್ನೆಲಿಯನ್ ತಗೊಂಡಿದ್ದಾರೆ, you are changing as a person or you are changing your lifestyle, or ನೀವು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ತಿದ್ದೀರಾ, ಆಸ್ ಎ ಪರ್ಸನ್ ಆಗಿ ಚೇಂಜ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ಎಲ್ಲೋ ಒಂದು ಮೂಮೆಂಟ್, ಇಲ್ಲಿ ತನಕ ನಿಮ್ಗೆ ಏನು ಮೂಮೆಂಟ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ಆಗಿರ್ಬೋದು, ಫಿಸಿಕಲ್ ಆಗಿ ನೀವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಿಲ್ಲ, ಅಥವಾ ಇನ್ನೊಂದು ಊರಿಂದ ಇನ್ನೊಂದು ಊರಿಗೆ ಶಿಫ್ಟ್ ಆಗಬೇಕು, ಆ ಥರದ್ದು ಯಾವುದೇ ಒಂದು, ಅಥವಾ ನಿಮ್ಮ ಪರ್ಸನಾಲಿಟಿ ಚೇಂಜ್, ಇವನ್ ನಿಮ್ಮ ಪರ್ಸನಾಲಿಟಿ ಚೇಂಜ್, ನೀವೊಂದು ಡೆವಿಲ್ ನೇಚರ್ ಇಂದ ಒಂದು ಒಳ್ಳೆಯ ಅದನ್ನ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀರಾ ಆ ಒಂದು ಡೆವಿಲ್ ನೇಚರ್ ಇಂದ. ಆಮೇಲೆ ಇಲ್ಲಿ ಒಂದು ಪ್ಯಾಷನ್ ಕ್ರಿಯೇಟ್ ಆಗ್ತಾ ಇದೆ. ಹೊರಗಡೆ ಯಾರಾದ್ರು ಕೆಲವರು ಫಾರಿನ್ ಹೋಗ್ಬೇಕು, ಆ ತರ ಎಲ್ಲ ಆಪರ್ಚುನಿಟೀಸ್ ನ ಕಾಯ್ತಾ ಇದ್ರೆ ಅವ್ರಿಗೆ ಒಂದು ಪ್ಯಾಷನ್ ಕೂಡ ಇಲ್ಲಿ ನಾವು ನೋಡಬಹುದು. ಓಕೆ, ದಿಸ್ ಇಸ್ ಎ ಪಾಸಿಟಿವ್ ಕಾರ್ಡ್. ಓಕೆ, ಇಲ್ಲಿ ಡೆವಿಲ್ ಅನ್ನೋದೇನು ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ, ಯಾಕಂದ್ರೆ ಇಲ್ಲಿ ಡೆವಿಲ್ ಆಗಿದ್ರು ಕೂಡ ನಿಮ್ಮ ಒಂದು ಮನಸ್ಸಿನ ಒಂದು ವಿಕೃತ ಮನಸ್ಸಿಂದ ನೀವು ಅದರಿಂದ ನೀವು ಹೊರಗೆ ಹೋಗ್ತಾ ಇರೋಂಥದ್ದು, ನಿಮ್ಮ ಒಂದು ಜೀವನವನ್ನ ಬದಲಾಯಿಸ್ಕೊಳ್ತಾ ಇರೋದು. ನೀವು ಫಿಸಿಕಲ್ ಚೇಂಜ್ ಅಲ್ಲಿ ನೀವು ಈವನ್ ಕೆಲವರು ಏನೋ ಹೇರ್ ಕಟ್ ಮಾಡಿಸ್ಬೋದು, ಅಥವಾ ಇನ್ ಕೆಲವರು ಅವರ ಅಪಿಯರೆನ್ಸ್ ಲುಕ್ ಚೇಂಜ್ ಮಾಡ್ಕೊಳ್ಬಹುದು. ಅದೆಲ್ಲ ಕೂಡ ಅವರಿಗೆ ಒಂದು ಪಾಸಿಟಿವಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆ ಪಾಸಿಟಿವಿಟಿ ಅವರಿಗೆ ಸತತವಾಗಿ ಅವರ ಒಂದು ನಿಮ್ಮ ಒಂದು ಲೈಫ್ ಏನಿದೆ ಅದು ಚೇಂಜ್, ಡ್ರಾಸ್ಟಿಕ್ ಆಗಿ ಚೇಂಜ್ ಆಗ್ತಾ ಇದೆ. ಈ ಚೇಂಜ್ ನಿಮಗೆ ಸಂಪೂರ್ಣವಾಗಿ ಒಂದು ಬದಲಾಯಿಸ್ಕೊಳ್ಳೋದಕ್ಕೆ ಒಂದು ಅವಕಾಶಗಳನ್ನ ನಿಮಗೆ ಕೊಡ್ತಾ ಇದೆ. ಈ ಚೇಂಜ್ ನಿಮಗೆ ಒಂದು ಇಲ್ಲೂ ಕೂಡ ಆರ್ಸ್ ಇದೆ, ಇಲ್ಲೂ ಕೂಡ ಆರ್ಸ್ ಇದೆ, ಅಂಡ್ ಇಲ್ಲಿ ಪ್ಯಾಷನ್ ಕ್ರಿಯೇಟ್ ಆಗಿದೆ, ಅಂಡ್ ಪೆಂಟಿಕಲ್ಸ್ ಎನರ್ಜಿ ಇದೆ. ಸೊ ಇದು ಫಿಸಿಕಲ್ ಚೇಂಜ್ ಅಂತ ನಾನು ಹೇಳ್ತೀನಿ, ಯಾಕಂದ್ರೆ ಯಾವಾಗ ಪೆಂಟಿಕಲ್ಸ್ ಎನರ್ಜಿ ಬರುತ್ತೆ, ನೈಟ್ ಆಫ್ ಪೆಂಟಿಕಲ್ಸ್, ಅಂಡ್ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಅಂಡ್ ದಿಸ್ ಇಸ್ ದ ಆರ್ಸ್ ಅಂಡ್ ದಿಸ್ ಇಸ್ ಆರ್ಸ್, ಇಲ್ಲಿ ನಿಮ್ಮ ಫಿಸಿಕಲ್ ಚೇಂಜ್ ಆಗ್ತಾ ಇದೆ. ಆಯ್ತಾ, ಫಿಸಿಕಲಿ ಅಂತ ಹೇಳಿದ್ರೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಗಿರ್ಬೋದು,
ಅದು ಫಿಸಿಕಲ್ ಚೇಂಜ್. ನೀವು ಊರು ಬಿಡ್ತಾ ಇರ್ಬೋದು, ಅಂದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ, ಅದು ಫಿಸಿಕಲ್ ಚೇಂಜ್. ಅಥವಾ ನಿಮ್ಮ ಬಾಡಿಯಲ್ಲಿ ಏನಾದ್ರು ಚೇಂಜಸ್ ಬರ್ತಾ ಇರ್ಬೋದು, ಅದು ಫಿಸಿಕಲ್ ಚೇಂಜ್. ಅಥವಾ ನಿಮ್ಮ ಒಂದು ಕೆಟ್ಟ ದುಷ್ಟತನಗಳಿಂದ ನೀವು ಹೊರಗೆ ಹೋಗ್ತಾ ಇರೋದು, ಅದು ಕೂಡ ಫಿಸಿಕಲ್ ಚೇಂಜ್. ಓಕೆ, ಈ ಚೇಂಜ್, ನಿಮ್ಮ ಈ ಬದಲಾವಣೆಗಳು ನೀವು ಕಾಣ್ತಾ ಇದ್ದೀರಾ. ಓಕೆ, ಸೊ ದಿಸ್ ಇಸ್ ಎ ವೆರಿ ಪಾಸಿಟಿವ್ ಒನ್. ಇನ್ನು ಏನಿದೆ ಮೆಸೇಜಸ್ ಯೂನಿವರ್ಸ್ ಇಂದ ನಿಮ್ಮ ಕರೆಂಟ್ ಸಿಚುವೇಶನ್ಸ್ ಅಲ್ಲಿ ನಿಮಗೆ ಯೂನಿವರ್ಸ್ ಇಂದ ಏನು ಮೆಸೇಜ್ ಸಿಗ್ತಾ ಇದೆ? ನಿಮಗೆ ಇದೆಲ್ಲ ಒಳ್ಳೆದಕ್ಕೆ ಆಗ್ತಾ ಇದೆ. ಸೊ ಯಾವ ಒಂದು ನಿಮಗೆ ತುಂಬಾ ರೀತಿಯಲ್ಲಿ ಆಯ್ತಾ, ನಿಮ್ಮ ಒಂದು ಲೈಫಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಗ್ರೋ ಮಾಡಬೇಕು. ಅದ್ರ ನಿಮ್ಮ ಒಂದು ಮೆಮೊರೀಸ್ ಏನಾಗಿತ್ತು ಮೊದಲೆಲ್ಲ, ಒಂದು ರಾಕ್ಷಸತ್ವ ಇತ್ತು ನಿಮ್ಮ ಮೆಮೊರೀಸ್ ಅಲ್ಲಿ, ಆ ಒಂದು ಚೇಂಜಸ್ ಆಯ್ತಾ, ಇನ್ನ ಅದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಆ ಚೇಂಜಸ್ ನಿಮಗೆ ಯೂನಿವರ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಅಂಡ್ ಯೂನಿವರ್ಸ್ ನಿಮಗೆ ಒಳ್ಳೆಯ ಸಂರಕ್ಷಣೆ ಮತ್ತೆ ಪೋಷಣೆಗಳನ್ನ ನಿಮಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ನಾಳೆ ದಿನ ನೀವು ಏನ್ ಬಿಲ್ಡ್ ಮಾಡ್ತೀರಾ, ನಿಮ್ಮ ಒಂದು ಲೈಫ್ ಈ ತರ ನಾನು ನಡೆದು ಬಂದಿದ್ದ ದಾರಿ ಯಾವುದು ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಒಂದು ಕೆಟ್ಟ ಯೋಚನೆಗಳು ಇರಬಾರ್ದು. ನಾಳೆ ದಿನ ನಿಮ್ಮ ಲೈಫಲ್ಲಿ ಒಳ್ಳೇದು, ಇಲ್ಲಿವರೆಗೂ ನಿಮ್ಮ ಒಂದು ನಡತೆಯಲ್ಲಿ ನಿಮ್ಮ ಒಂದು ಕೆಟ್ಟದಾಗಿತ್ತು ಅಂತ ಅನ್ಸುತ್ತೆ, ಆ ಬದಲಾವಣೆಗಳು ಈಗ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ ಬದಲಾವಣೆಗಳು ನಿಮ್ಮ ನಡತೆಯಲ್ಲಿ, ನಿಮ್ಮ ಒಂದು ಒಳ್ಳೆಯ ನಡತೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಿಮ್ಮ ಒಂದು ರಿಯಲೈಸೇಷನ್ಸ್ ನಿಮಗೆ ಬರ್ತಾ ಇರೋಂಥದ್ದು, ನನಗಿಲ್ಲಿ ಕಂಡು ಬರ್ತಾ ಇರೋಂಥದ್ದು. ಆಮೇಲೆ ಇನ್ನೊಂದು ಫೈನಾನ್ಷಿಯಲಿ ಕೂಡ ನಿಮ್ಮ ಒಂದು ಸ್ಟೆಬಿಲಿಟಿಯನ್ನ ನಾನು ಇಲ್ಲಿ ಕಾಣ್ತಾ ಇದ್ದೀನಿ. ಓಕೆ, ಅದು ಕೂಡ ನಿಮಗೆ ಡ್ರಾಸ್ಟಿಕ್ ಆಗಿ ಇದಾಗ್ತಾ ಇದೆ. ಇನ್ನೂ ಒಂದು ಕಾರ್ಡ್ ನೋಡ್ತೀನಿ ಈ ಪೈಲ್ಗೆ. ಇನ್ನು ಏನ್ ಹೇಳಬೇಕು ಅಂತ ಇದ್ದಾರೆ ಮೆಸೇಜಸ್ ಯೂನಿವರ್ಸ್. ಓಕೆ, 3 ಆಫ್ ಕಪ್ಸ್, ಎಸ್ 4 ಆಫ್ ವಾಂಡ್ಸ್. ಇನ್ನು ಏನ್ ಬೇಕು? ಸೂಪರ್. ಸೊ ನಿಮ್ಮ ಒಂದು ಲೈಫ್ ಸ್ಟೈಲ್ ಏನಿದೆ ಅದು ಬದಲಾಗುವಂಥದ್ದು, ಒಂದು ಫ್ಯಾಮಿಲಿಯಲ್ಲಿ ಅಥವಾ ಒಂದು ಗೆಟ್ ಟುಗೆದರ್ ಅಲ್ಲಿ ಆಯ್ತಾ. ಕೆಲವರಿಗೆ ಮ್ಯಾರೇಜಸ್ ಅಲ್ಲಿ ಲೈಫ್ ಚೇಂಜ್, ಅಂದ್ರೆ ಮನೆಯಿಂದ ಅವರ ಮನೆಯನ್ನ ಬಿಟ್ಟು ಅವರ ಗಂಡನ ಮನೆಯನ್ನ ಸೇರ್ತಾ ಇರುವಂತದ್ದು, ಅಥವಾ ಅವರ ಒಂದು ಲೈಫ್ ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಇರುವಂತದ್ದು. ಅಂದ್ರೆ ಸ್ಟೆಬಿಲಿಟಿ ಅಂತ ಹೇಳಿದ್ರೆ ನಾನು ಈಗಲೇ ಹೇಳಿದೆ ಫಿಸಿಕಲ್ ಚೇಂಜ್ ಅಲ್ಲಿ ಅವರ ಆಸ್ತಿ ಐಶ್ವರ್ಯ ಅದೂ ಆಗಿರ್ಬೋದು, ಅವರ ಮಾನಸಿಕ ಸ್ಥಿತಿ ಇರ್ಬೋದು, ಒಟ್ಟಲ್ಲಿ ಅವರು ಜಾಯ್ ಉಲ್ಲಾಸವನ್ನ ಅವರ ಅನುಭವಿಸುವಂತದ್ದು. ಆಮೇಲೆ ಬ್ಲಾಕೇಜಸ್, ಇಲ್ಲಿ ಕೆಲವರಿಗೆ ನಾನು ಬ್ಲಾಕೇಜಸ್ ನ ನೋಡ್ತಾ ಇದ್ದೀನಿ. ಆ ಬ್ಲಾಕೇಜಸ್ ಇಂದ ಹೊರಗೆ ರಿಮೂವ್ ಆಗ್ತಾ ಇರುವಂತದ್ದು. ಫಿಸಿಕಲಿ ನಿಮ್ಮ ಕೆಲವು ಚಕ್ರಗಳು ಬ್ಲಾಕೇಜ್ ಆಗಿರ್ಬೋದು, ಎಸ್ಪೆಷಲಿ ನಿಮ್ಮ ಒಂದು ಮೂಲಾಧಾರ ಚಕ್ರ ಮತ್ತೆ ಸಿಕ್ರಲ್ ಚಕ್ರ, ಸೆಕ್ಸ್ ಅಂಡ್ ಇದಕ್ಕೆ ನೀವು ಅಡಿಕ್ಟೆಡ್ ಆಗಿರ್ಬೋದು. ಅಂಡ್ ನಿಮ್ಮ ಒಂದು ದುಡ್ಡು ಬ್ಲಾಕೇಜಸ್ ಗಳಾಗಿರ್ಬೋದು, ಆ ಒಂದು ಇದರಿಂದ ನೀವು ಹೊರಗೆ ಬರ್ತಾ ಇರುವಂತದ್ದು. ನಿಮ್ಮ ಒಂದು ಫಿಸಿಕಲ್ ಸ್ಟ್ರೆಂತ್ ನ ನೀವು ಮತ್ತೆ ನಿಮ್ಮ ಒಂದು ಸೆಲೆಬ್ರೇಷನ್ ಖುಷಿಯನ್ನ ನೀವು ನೋಡುವಂತದ್ದು ಮುಂದಿನ ದಿನಗಳಲ್ಲಿ ಕಾಣ್ತಾ ಇದೆ. ಸೊ ದಿಸ್ ಚೇಂಜ್ ಇಸ್ ವೆರಿ ಬ್ಯೂಟಿಫುಲ್ ಆಯ್ತಾ. ದಿಸ್ ಚೇಂಜ್ ಇಸ್ ವೆರಿ ಬ್ಯೂಟಿಫುಲ್. ನೀವು ಕೆಲವರು ಸ್ಪಿರಿಚುವಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇರ್ಬೋದು. ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ಸ್ ಅಲ್ಲೂ ಕೂಡ ನಿಮಗೆ ಅಲ್ಲಿ ನಿಮ್ಮ ಒಂದು ಕ್ರೌನ್ ಚಕ್ರ ಮತ್ತೆ ಥರ್ಡ್ ಐ ಚಕ್ರ ಕೂಡ ನಿಮಗೆ ಆಕ್ಟಿವೇಟ್ ಆಗ್ತಾ ಇರುವಂತದ್ದು ಕೂಡ ನನಗೆ ಇಲ್ಲಿ ಮೇಜರ್ ಆಗಿ ಕಂಡು ಬರ್ತಾ ಇದೆ. ಸೊ ವಿಚ್ ಇಸ್ ಗಿವಿಂಗ್ ಯು ಲಾಟ್ ಆಫ್ ಹ್ಯಾಪಿನೆಸ್. ಅಂಡ್ ಎಸ್ಪೆಷಲಿ 4 ಆಫ್ ವಾಂಡ್ಸ್ ಇಂದ ನನಗೆ ಆಲ್ಮೋಸ್ಟ್ ಆಲ್ ನೀವು ಪ್ಯಾಷನ್ಲಿ ಡ್ರಿವನ್ ಅಂಡ್ ನಿಮ್ಮ ಒಂದು ಫಿಸಿಕಲ್ ಲೈಫ್ ಸ್ಟೈಲ್ ಏನಿದೆ ಅಲ್ಲಿ ಕೂಡ ಚೇಂಜಸ್ ಆಗ್ತಾ ಇರುವಂತದ್ದು. ನೀವು ಇವಾಗ ಸ್ಕೂಟರ್ ಓಡಾಡ್ತಾ ಇದ್ರೆ ನೆಕ್ಸ್ಟ್ ಕಾರಲ್ಲಿ ಓಡಾಡುವಂತ ಒಂದು ನಿಮ್ಮ ಒಂದು ಚರ್ಯ ಬದಲಾಗ್ತಾ ಇರುವಂತದ್ದು, ಅಥವಾ ಮುಖಚರ್ಯ ಬದಲಾಗ್ತಾ ಇರುವಂತದ್ದು, ಅಥವಾ ನಿಮ್ಮ ಒಂದು ಕೆಟ್ಟತನವನ್ನ ನೀವು ಕಳ್ಚಾಕಿ ಹೊಸತನವನ್ನ ನೀವು ಹಿಡಿಯುತ್ತಾ ಇರುವಂತದ್ದು, ಅಲ್ಲಿ ನಿಮ್ಗೆ ಒಂದು ಸಾಧನೆಗಳು ಮೆಟ್ಲು ನೀವು ಏರ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಓಕೆ, ನಿಮ್ಮ ಒಂದು ಹೋಗುವಂತ ಜರ್ನಿ ಸೇಫ್ ಆಗಿ ಇರುತ್ತಾ, ಅಥವಾ ಅಲ್ಲಿ ನಿಮ್ಗೆ ಹೋಗುವಂತ ಜರ್ನಿಯಲ್ಲಿ ಏನು ಇದೆ ಅನ್ನೋಂಥದ್ದು ನೋಡೋಣ. ಓಕೆ, ಆ ಡಿಸ್ಟೆನ್ಸ್ ನೀವು ಯಾವ ರೀತಿಯಲ್ಲಿ ನೀವು ಕವರ್ ಮಾಡ್ತೀರಾ, ಟಫ್ ಆಗೋ ಯಾವ ರೀತಿಯಲ್ಲಿ ಅಂತ ನೋಡೋಣ. ಅನ್ನೋನ್ ಟೆರಿಟರಿ, ಯು ಆರ್ ಎಕ್ಸಾಕ್ಟ್ಲಿ ವೇರ್ ಯು ನೀಡ್ ಟು ಬಿ. ಮೈ ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಪೈಲಲ್ಲೂ ಅದಕ್ಕೆ ಮ್ಯಾಚ್ ಆಗುವಂಥದ್ದು, ಸೆಕೆಂಡ್ ಪೈಲಲ್ಲೂ ಇದು ಅದಕ್ಕೆ ಮ್ಯಾಚ್ ಆಗುವಂಥದ್ದು. ಎಲ್ಲ ಕಾರ್ಡ್ಸ್ ಪ್ರಾಪರ್ ಆಗಿ ಇದೆ. ಅನ್ನೋನ್ ಟೆರಿಟರಿ, ನೀವು ಎಲ್ಲೋ ದೇಶವನ್ನ ಬಿಡ್ತಾ ಇರುವಂಥದ್ದು, ರಾಜ್ಯವನ್ನ ಬಿಡ್ತಾ ಇರುವಂಥದ್ದು, ಅಥವಾ ಮನೆಯನ್ನ ಬಿಡ್ತಾ ಇರುವಂಥದ್ದು, ಅಥವಾ ನಿಮ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋವಂಥದ್ದು ನಿಮಗೆ ಗೊತ್ತಿಲ್ಲ, ಆದ್ರೆ ನೀವು ಎಲ್ಲಿ ಇರಬೇಕು ಅಂತ ಆಲ್ರೆಡಿ ನೀವು ಡೆಸ್ಟಿನ್ಡ್ ಆಗಿದ್ದೀರಾ. ನಿಮ್ಮ 4 ಆಫ್ ವಾಂಡ್ಸ್ ಇಂದಾನೇ ಹೇಳಿದೆ, ನಿಮ್ಮ ಒಂದು ಡೆಸ್ಟಿನ್ಡ್, ನಿಮ್ಮ ಎಲ್ಲಿ ನೀವು ಆಗಿದ್ದೀರೋ ಅಲ್ಲಿಗೆ ನೀವು ಹೋಗ್ತಾ ಇದ್ದೀರಾ. ಓಕೆ, ನೀವು ಎಲ್ಲಿಗೆ ಸೇರ್ಪಡಬೇಕು ಅಲ್ಲಿಗೆ. ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಅಂತ ಅಂದ್ರೆ ಇದು ಸ್ಪಿರಿಚುವಲ್ ಗ್ರೋತ್ ಆಗಿರುತ್ತೆ. ನೀವು ಎಲ್ಲಿ ಸೇರ್ಬೇಕು ಅಂತ ಇದ್ದೀರಾ ಇದು ಆಲ್ರೆಡಿ ಡೆಸ್ಟಿನ್ಡ್ ಆಗಿದೆ. ಅಂಡ್ ನಿಮ್ಗೆ
ಸುಮಾರಾಗಿ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಕ್ರಿಯೇಷನ್ಸ್ ಅಲ್ಲಿ ನಿಮಗೆ ಕೆಲವುದು ಇಂಟ್ಯೂಟಿವ್ಲಿ ಗೈಡೆನ್ಸ್ ಆಗ್ತಾ ಇರ್ಬೋದು. ಕ್ರೌನ್ ಚಕ್ರ ಅಂತ ಹೇಳಿದೆ ನಾನು. ಇಂಟ್ಯೂಟಿವ್ಲಿ ಗೈಡೆನ್ಸ್ ಆಗ್ಬೋದು ಸ್ಪಿರಿಚುಯಾಲಿಟಿಯಲ್ಲಿ ಇರೋರಿಗೆ. ಆ ಒಂದು ಸ್ಪಿರಿಚುವಲ್ ಚೇಂಜ್ ಕೂಡ ನೀವು ವೆಲ್ಕಮ್ ಮಾಡಿ. ನಿಮ್ಮ ಒಂದು ಬ್ಲಾಕೇಜಸ್ಗಳು ತುಂಬಾವಾಗಿ ಕಡಿಮೆ ಆಗ್ತಾ ಇದೆ. ನಿಮ್ಮ ಚಕ್ರಸ್ಗಳು ಹೀಲ್ ಆಗ್ತಾ ಇದೆ. ಯು ಆರ್ ಎಟ್ ಹೀಲಿಂಗ್ ಸ್ಟೇಜ್. ಸೊ ಆಲ್ ದ ಬೆಸ್ಟ್. ಆಯ್ತಾ? ದಿಸ್ ಇಸ್ ಎ ವೆರಿ ಗುಡ್ ಪಾಯ್. ಸೊ ನಿಮ್ಮ ಈ ಚೇಂಜ್ನ ನೀವು ವೆಲ್ಕಮ್ ಮಾಡಿ. ಸೊ ನೀವು ರಿಸೀವಿಂಗ್ ಕೆಪಾಸಿಟಿಯಲ್ಲಿ ಹೋಗಿ. ಸೊ ನಿಮ್ಮ ಒಂದು ಇನ್ ಅಂಡ್ ಹ್ಯಾಂಗ್ ಎನರ್ಜೀಸ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ. ದಿಸ್ ಇಸ್ ಎ ವೆರಿ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ನಿಮ್ಮ ಒಂದು ಪರ್ಸ್ನಲಿ ನಿಮ್ಮ ಏನು ಸಿಚುವೇಶನ್ ಇದೆ ಆ ಸಿಚುವೇಶನ್ಸ್ಗೆ ಇದನ್ನು ಅನ್ವಯಿಸ್ಕೊಳ್ಳಿ. ಓಕೆ. ಹಾಗೆ ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ನಿಮಗೆ ಒಂದು ಪ್ರೈವೇಟ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಪ್ರೈವೇಟ್ ರೀಡಿಂಗ್ ಬುಕ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ ಇಲ್ಲಿವರೆಗೂ. ತುಂಬ ತುಂಬ ಧನ್ಯವಾದಗಳು. ಆ್ಯಂಡ್ ಸಾರಿ, ನನ್ನ ಒಂದು ಡಿಲೇ ಟೈಮಿಂಗಿಂದ ನಾನು ಈ ರೀತಿಯಲ್ಲಿ ನನ್ನ ಒಂದು ಅನಾರೋಗ್ಯದಿಂದ ನಾನು ಇಷ್ಟು ದಿನ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಯಾರು ಟ್ರೀ ಅಗೇಟ್ನ ಸೆಲೆಕ್ಟ್ ಮಾಡಿದರೆ ಅವರ ಒಂದು ಎನರ್ಜೀಸ್ ಅಥವಾ ಕರೆಂಟ್ ಸಿಚುವೇಶನ್ಸ್ ಪ್ರಕಾರ ಅವರಿಗೆ ಏನು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಯೂನಿವರ್ಸ್ ಅವರಿಗೆ ಏನು ಮೆಸೇಜಸ್ ಅನ್ನು ಕೊಡ್ತಾ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ನಿಮಗೆ ಪ್ರೈವೇಟ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನೀವು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಯೂನಿವರ್ಸಿಂದ ಮೆಸೇಜಸ್ ನಾನು ಸೀಕ್ರೆಟ್ ಡೆಸ್ಟಿನಿ ಕಾರ್ಡ್ ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಿಂದ ನಿಮಗೆ ನೋಡೋಣ, ನಿಮಗೆ ಟ್ರೀ ಅಗೇಟ್ ಯಾರು ತಗೊಳ್ತಾ ಇದ್ದಾರೆ ಅವರ ಒಂದು ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ಒಂದು ಯೂನಿವರ್ಸ್ ಇಂದ ಏನು ಮೆಸೇಜಸ್ ಇದೆ ಅನ್ನುವಂಥದ್ದು ನಾವು ನೋಡೋಣ. ನಿಮ್ಮ ಯೂನಿವರ್ಸ್ ಇಂದ ನಿಮಗೆ ಏನು ಮೆಸೇಜಸ್ ಇದೆ ನಿಮ್ಮ ಕರೆಂಟ್ ಸಿಚುವೇಶನ್ಸ್ ಪ್ರಕಾರ ಅಥವಾ ನೀವು ಕೇಳ್ಕೊಂಡಿರುವಂಥ ಒಂದು ಕ್ವಶನ್ ಪ್ರಕಾರ ನಿಮಗೆ ಯೂನಿವರ್ಸ್ ಇಂದ ಏನು ಮೆಸೇಜಸ್ ಇದೆ, ಅದಕ್ಕೆ ಏನು ಆನ್ಸರ್ಸ್ನ ಕೊಡ್ತಾ ಇದೆ ಯೂನಿವರ್ಸ್ ನೋಡೋಣ. ಓಕೆ. ಲವ್, ಸೂಪರ್. ದ ಸ್ಪೈಲ್ ಹ್ಯಾಸ್ ರಿಪೀಟೆಡ್. ಓಕೆ. ನೈಟ್ ಆಫ್ ವಾಂಡ್ಸ್. ಓಕೆ. ಅಡ್ವೆಂಚರಸ್ ಅನ್ನೋವಂಥದ್ದು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಿಮ್ಮ ಪ್ಯಾಷನ್ ಇಗ್ನೈಟೆಡ್, ನಿಮ್ಮ ಲವ್. ಓಕೆ. ಇಲ್ಲಿ ನಾನು ಲವ್ ಅಂತ ಹೇಳಿದ್ರೆ ನಾನು ಸಪ್ರೇಟ್ ಆಗಿ ನಾನು ಲವ್ನ ನೋಡ್ತಾ ಇಲ್ಲ. ನಿಮಗೆ ಒಂದು ಲವ್ ಹುಡ್ಕೊಂಡು ಬಂದಿದೆ. ಓಕೆ. ನಿಮ್ಮ ಒಂದು ಲವ್ ಪ್ಯಾಷನ್ ನಿಮಗೆ ಹುಡ್ಕೊಂಡು ಬಂದಿದೆ. ಅದನ್ನ ನೀವು ವೆಲ್ಕಮ್ ಮಾಡಬೇಕು ಅನ್ನುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಒಂದು ಸೆಲ್ಫ್ ಲವ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಬೇಕಾಗಿರೋದು. ಇನ್ನೊಂದು ಹೇಳ್ತೀನಿ, ಇಲ್ಲಿ 3 ಆಫ್ ವಾಂಡ್ಸ್ ಇರ್ಬೋದು, ಇಲ್ಲಿ 4 ಆಫ್ ವಾಂಡ್ಸ್ ತರನೇ ಇದೆ, ಆದರೆ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಇದು. ಓಕೆ. ಬಟ್ ಅದೇ ಸ್ಟೆಬಿಲಿಟಿ, ಅದೇ ಒಂದು ಪ್ಯಾಷನ್ ಇಲ್ಲೂ ಕೂಡ ನೋಡ್ತಾ ಇದ್ದೀನಿ. ಎರಡು ಪ್ಯಾಷನ್. ಲವ್ ಇಸ್ ಎ ಪ್ಯಾಷನ್, 3 ಆಫ್ ವಾಂಡ್ಸ್ ಇಸ್ ಎ ಪ್ಯಾಷನ್, ನೈಟ್ ಆಫ್ ವಾಂಡ್ಸ್ ಇಸ್ ಎ ಪ್ಯಾಷನ್. ಸೊ ನಿಮ್ಮ ಪ್ಯಾಷನ್, ನಿಮ್ಮ ಒಂದು ಲವ್ ಏನ್ ಅಂತ ನೀವು ಅನ್ಕೊಳ್ತಾ ಇದ್ದೀರಾ, ಆ ಒಂದು ಎನರ್ಜೀಸ್ ನಿಮ್ಮಲ್ಲಿ ಅತಿಯಾಗಿ ಒಂದು ಉತ್ಕೃಷ್ಟ ಸ್ಥಾನವನ್ನ ತಲುಪ್ತಾ ಇದೆ. ನಿಮ್ಮನ್ನ ನೀವು ಸೆಲ್ಫ್ ಲವ್, ಆಯ್ತಾ, ನೀವು ಸೆಲ್ಫ್ ಲವ್ ಅನ್ನ ನೀವು ಕಂಡುಕೊಳ್ಳುವಂಥದ್ದು ಕಾಣ್ತಾ ಇದೆ. ನಿಮ್ಮನ್ನ ಡೀಪ್ ಆಗಿ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇರುವಂಥದ್ದು. ನಿಮ್ಮ ಒಂದು ಲವ್ ಬಗ್ಗೆ ಅಂತ ಹೇಳಿದ್ರೆ ನೀವು ಹುಡುಗ ಹುಡುಗಿ ಲವ್ ಅಂತ ಯಾವಾಗಲೂ ತಗೊಳ್ಬೇಡಿ, ಆಯ್ತಾ. ನಿಮ್ಗೆ ಏನಕ್ಕೆ ಪ್ರೀತಿ ಇದೆ, ಯಾವುದ್ರ ಮೇಲೆ ಪ್ರೀತಿ ಇದೆ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಏನಕ್ಕೆ ಪ್ರೀತಿ ಇದೆ, ಯಾವುದು ಪ್ರೀತಿ ಇದೆ, ಅದರಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇರೋವಂಥದ್ದು. ಅದನ್ನ ಆ ಡೆಸ್ಟಿನೇಷನ್ನ ನೀವು ರೀಚ್ ಆಗೋವಂಥದ್ದಕ್ಕೆ ನಿಮ್ಗೆ ಏನೇನು ಪ್ರಯತ್ನ ಬೇಕು ಅದನ್ನ ನೀವು ಆಲ್ರೆಡಿ ನೀವು ಸಕ್ಸಸ್ಫುಲಿ ಮಾಡ್ತಾ ಇದ್ದೀರಾ. ನನಗೆ ಬ್ಲಾಕೇಜಸ್ ಅಂತ ಕಾಣ್ತಾ ಇಲ್ಲ. ಇದು ನೀವು ಆಲ್ರೆಡಿ ಅದಕ್ಕೆ ನೀವು ಪ್ರಯತ್ನಗಳನ್ನ ಪಟ್ಟಿದ್ದೀರಾ. ಅಂಡ್ ನೀವು ಇಳಿಲಬೇಕಾ ಅಂತ ಅನ್ಕೊಳ್ಳೋ ಅಂಥದ್ದಲ್ಲ, ನೀವು ಆಲ್ರೆಡಿ ನೀವು ಆ ಒಂದು ಸಿಗ್ನೇಚರ್ ಸ್ಟೆಪ್ ಅನ್ನ ನೀವು ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಲೈಫಲ್ಲಿ ಆಲ್ರೆಡಿ ಮಿರಾಕಲ್ಸ್ ನ ಕ್ರಿಯೇಟ್ ಆಗಿರುವಂಥದ್ದು ಮಾಡುವಂಥದ್ದು. ನೋಡಿ, ಈ ಕಲರ್ ಇಲ್ಲಿ, ಈ ಕಲರ್ ಇಲ್ಲಿ. ಓಕೆ. ಸೊ ಆ ಒಂದು ಈ 2 ಕಾರ್ಡ್ ಒಂದು ಏನು ಯುನಿಟಿ ಇದೆ ಆ ಕಾರ್ಡ್ ಅಲ್ಲಿ ಬಿಂಬಿಸ್ತಾ ಇದೆ. ಓಕೆ. ಸೊ ನಿಮ್ಮ ಒಂದು ಲೈಫಲ್ಲಿ ಸಿಕ್ಕಾಬಟ್ಟೆ ನಿಮಗೆ ಒಂದು ಅಡ್ವೆಂಚರಸ್ ಆಗಿ ನೀವು ಏನು ಹ್ಯಾಪಿನೆಸ್ ಕ್ರಿಯೇಟ್ ಆಗ್ತಾ ಇದೆ, ನಿಮ್ಮ ಒಂದು ಪ್ಯಾಷನ್ ಕ್ರಿಯೇಟ್ ಆಗ್ತಾ ಇದೆ. ನಿಮ್ಗೆ ಏನ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ದಾರಿ ಗೊತ್ತಿದೆ. ಅದು ನೀವು ಯಾವುದೇ ಕೆಲಸ ಆಗಿರ್ಬೋದು, ನೀವು ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ಇದು ನಿಮಗೆ ಬರ್ತಾ ಇರೋವಂಥದ್ದು ಅಥವಾ ಈ ಸಿಚುವೇಶನ್ಸ್ ನೀವು ಎಂಜಾಯ್ ಮಾಡೋವಂಥದ್ದು, ಆಯ್ತಾ. ನಿಮ್ಮ ಒಂದು ಜೀವನದಲ್ಲಿ ನಿಮ್ಗೆ ಯೂನಿವರ್ಸ್ ಒಂದು ಬ್ಲೆಸ್ಸಿಂಗ್ ಆಗಿ ಕೊಟ್ಟಿದೆ. ಈ ಬ್ಲೆಸ್ಸಿಂಗ್ ನಿಮಗೆ ಯೂನಿವರ್ಸ್ ನಿಮಗೆ ತುಂಬಾ, ಇನ್ನು ಕೆಲವರು
ಕೆಲವು ಪ್ರೀತಿಯಿಂದ ಮೋಸ ಹೋಗಿದ್ದೆ ಅಥವಾ ಪ್ರೀತಿಯಲ್ಲಿ ನಿಮಗೆ ತೊಂದರೆ ಆಗಿದ್ರೆ ಅದರಿಂದ ಕೂಡ ನೀವು ಹೊರಗೆ ಬಂದು ನಿಮ್ಮ ಒಂದು ಸಂತೋಷವನ್ನ ನೀವು ಕಾಣುವಂಥದ್ದು. ಓಕೆ, ಅದು ಕೂಡ ನನಗೆ ಇಲ್ಲಿ ಕಂಡು ಬರ್ತಾ ಇದೆ. ಒಟ್ಟಲ್ಲಿ ನಿಮ್ಮ ಯಾವುದೇ ಒಂದು ಅಧ್ಯಯನ ಅನ್ನೋದನ್ನ ನೀವು ಡೆಪ್ತ್ ಅನಾಲಿಸಿಸ್ ನೀವು ತಗೊಂಡು ಹೋಗಿ ಡೀಪ್ ಆಗಿ ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನವನ್ನ ಸುಧಾರಿಸ್ಕೊಳ್ಳುವಂಥದ್ದು, ನೀವು ಅಲ್ಲಿ ನಿಮ್ಮ ಒಂದು ಜೀವನವನ್ನ ಸಂತೋಷವಾಗಿ ನೀವು ಕಳೆಯುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಂಗಾಗಿ ನಿಮ್ಮ ಸೆಲ್ಫ್ ಲವ್ ಅಂತ ಏನಿದೆ, ನಿಮ್ಮ ಒಂದು ಆರ್ಟ್ ಚಕ್ರ ಏನಿದೆ ಅದು ಕೂಡ ಓಪನ್ ಆಗ್ತಾ ಇದೆ ಅನ್ನುವಂಥದ್ದು ಆಲ್ರೆಡಿ, ಅಥವಾ ಅದು ಬ್ಲಾಕೇಜಸ್ ಇಂದ ನೀವು ಹೊರಗೆ ಬಂದಿರುವಂಥದ್ದು. ಸಾರಿ, ಇಲ್ಲಿ ಲೆಟ್ ಮಿ ಸಿ. ಮತ್ತೆ ಅದೇ ಕಾರ್ಡ್ ಬಂತು ಅಂದ್ರೆ ರಿಪಿಟೇಷನ್ ಅಲ್ಲಿ ನಾನು ಆ ಕಾರ್ಡ್ ತಗೊಳ್ತೀನಿ. ಇನ್ನು ಯೂನಿವರ್ಸ್ ಇಂದ ನಿಮಗೆ ಏನು ಮೆಸೇಜಸ್ ಇದೆ ನೋಡೋಣ. ಬಿದ್ದಿದ್ದು ಯಾವುದು ಇವತ್ತು ತಗೊಳ್ತಾ ಇಲ್ಲ. ಸೊ ಯೂನಿವರ್ಸ್ ಇಂದ ನಿಮ್ಗೆ ಇನ್ನು ಏನು ಮೆಸೇಜಸ್ ಇದೆ ನೋಡೋಣ. ಮೂಮೆಂಟ್, ಓಕೆ. 4 of Cups, okay. Please clarify. 2 of Cups, okay. 2 of Cups is also a love card. ಅಥವಾ ಒಂದು ಸೆಲ್ಫ್ ಅಬಂಡೆಂಟ್ ಕಾರ್ಡ್. ಏಸ್ ಆಫ್ ಸೋರ್ಸ್, ನಿಮ್ಮ ಒಂದು ಕ್ಲಾರಿಟಿ, ನಿಮ್ಮ ಒಂದು ಡೈಮೆನ್ಷನ್ಸ್ ಏನಿದೆ ಅದು ಚೇಂಜ್ ಆಗ್ತಾ ಇರೋವಂಥದ್ದು. ನಿಮ್ಮ ಒಂದು ಮೂಮೆಂಟ್ ನಿಮ್ಮ ಲೈಫಲ್ಲಿ ಸ್ಟಕ್ ಆಗಿದ್ರೆ, ಬೇಜಾರಾಗಿದ್ರೆ ನೀವು ಆ ಮೂಮೆಂಟ್ಸ್ ಇಂದ ನೀವು ಹೊರಗೆ ಬರ್ತಾ ಇರೋವಂಥದ್ದು. ಅಂಡ್ ನಿಮಗೆ ಏನು ನಿಮ್ಮ ಒಂದು ಇನ್ ಅಂಡ್ ಯಾಂಗ್ ಎನರ್ಜೀಸ್ ಅಂತ ಏನ್ ಹೇಳ್ತಾರೆ, ನಿಮ್ಮ ಒಂದು ಬಾಡಿಲಿ ನಿಮ್ಮ ಒಂದು ಇನ್ ಅಂಡ್ ಯಾಂಗ್ ಎನರ್ಜೀಸ್, ನಿಮ್ಮ ಒಂದು ಸೆಲ್ಫ್ ಲವ್, ಇದು ಬೇರೆ ಯಾರ್ದು ಅಂತಲ್ಲ, ನಿಮ್ಮ ಒಂದು ಸೆಲ್ಫ್ ಲವ್ ನಿಮ್ಗೆ ಇಲ್ಲಿ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಆಯ್ತಾ, ನಿಮ್ಮ ಒಂದು ಎನರ್ಜೀಸ್ ನಿಮ್ಗೆ ಎಲ್ಲೂ ನಿಮ್ಗೆ ಬ್ಲಾಕಿಂಗ್ಸ್ ಆಗ್ತಾ ಇಲ್ಲ. ಅದನ್ನ ನೀವು ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ನೀವು ಯಾವಾಗ್ಲೂ ಒಂದು ಬೇಜಾರಾಗಿರುವಂತದ್ದು ಅಥವಾ ನಿಮ್ಮ ಒಂದು ಡಿಸಪಾಯಿಂಟ್ಮೆಂಟ್ಸ್ ಏನಿತ್ತು ಆ ಡಿಸಪಾಯಿಂಟ್ಮೆಂಟ್ಸ್ ಇಂದ ಹೊರಗೆ ಬರ್ತಾ ಇದ್ದೀರಾ. ತುಂಬಾ ಯೋಚನೆಗಳಿಂದ ಹೊರಗೆ ಬರ್ತಾ ಇದ್ದೀರಾ. ಅಂಡ್ ನಿಮ್ಗೆ ಅಲ್ಲಿ ಕ್ಲಾರಿಟಿ ಕೂಡ ಬರ್ತಾ ಇರೋವಂಥದ್ದು ತುಂಬಾ, ವಿಚ್ ಇಸ್ ಅಮೇಸಿಂಗ್. ಓಕೆ, ನಿಮ್ಗೆ ಯೂನಿವರ್ಸ್ ಅಷ್ಟು ರೀತಿಯಲ್ಲಿ ಗೈಡ್ ಮಾಡ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಿಮ್ಗೆ ಏನ್ ಬೇಕು ಅನ್ನೋಂಥದ್ದು ಒಂದು ಡೈರೆಕ್ಷನ್ಸ್ ನಿಮ್ಗೆ ಯೂನಿವರ್ಸ್ ತುಂಬಾ ನಿಮ್ಗೆ ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಒಂದು ಇಲ್ಲೂ ಕೂಡ ಇನ್ ಅಂಡ್ ಯಾಂಗ್ ಎನರ್ಜೀಸ್ ನೋಡಬಹುದು, ಚಾರಿಯಟ್ ಅಂತ ಹೇಳ್ಬಿಟ್ಟು. ಇಲ್ಲೂ ಕೂಡ ಒಂದು ಸೋಲ್ಮೇಟ್ ಎನರ್ಜಿ ಅಥವಾ ಇನ್ ಅಂಡ್ ಯಾಂಗ್ ಎನರ್ಜಿ ಅನ್ನೋದು ಕೆಲವರ ಜೀವನದಲ್ಲಿ ಸೋಲ್ಮೇಟ್ ನ ಆಗಮನವಾಗ್ತಾ ಇದೆ. ನೀವು ಯಾವುದೋ ಒಂದು ಕೆಲವುದು ಹಳೇದನ್ನ ನೀವು ಬ್ರೇಕ್ ಮಾಡ್ತಾ ಇದ್ದೀರಾ, ಅದನ್ನ ನೀವು ಬ್ರೇಕ್ ಫ್ರೀ ಮಾಡ್ತಾ ಇದ್ದೀರಾ. ಹಂಗಾಗಿ ನಿಮ್ಮ ಜೀವನದಲ್ಲಿ ಹೊಸ ಒಬ್ರು ನಿಮಗೆ ಒಂದು ಕಮಿಟ್ಮೆಂಟ್ ಕೊಡುವಂಥದ್ದು, ನಿಮ್ಮ ಜೊತೆಗೆ ಒಂದು ಲೈಫ್ ನ ಲೀಡ್ ಮಾಡಕ್ಕೆ ನಿಮ್ ಜೊತೆಗೆ ಒಬ್ರು ಬರ್ತಾ ಇರುವಂತದ್ದು, ಅಥವಾ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ನಿಮ್ಮ ಒಂದು ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ಬರ್ತಾ ಇರುವಂತದ್ದು, ಅಥವಾ ನಿಮ್ಮ ಇನ್ ಅಂಡ್ ಯಾಂಗ್ ಎನರ್ಜೀಸ್ ಅಂತ ಹೇಳಿದೆ. ಇದು ಇನ್ ಅಂಡ್ ಯಾಂಗ್, ಇದು ಕೂಡ ಇನ್ ಅಂಡ್ ಹ್ಯಾಂಗ್ ಎನರ್ಜೀಸ್. ಇನ್ ಅಂಡ್ ಹ್ಯಾಂಗ್ ಎನರ್ಜೀಸ್ ನಿಮ್ಮ ಒಂದು ನಿಮ್ಮಲ್ಲಿ ಯುನೈಟ್ ಆಗಿ ನಿಮ್ಮ ಒಂದು ಸ್ಟೆಬಿಲೈಸ್ ಆಗಿ ನಿಮ್ಮ ಒಂದು ಹಾರ್ಟ್ ಚಕ್ರ ಓಪನ್ ಆಗಿ ಆಗ್ತಾ ಇರುವಂತದ್ದು, ಈಲ್ ಆಗ್ತಾ ಇರುವಂತದ್ದು. ದಿಸ್ ಇಸ್ ವೆರಿ ಪಾಸಿಬಲ್ ಅಂಡ್ ಪಾಸಿಟಿವ್ ಸೈನ್. ಅಷ್ಟೇ ಅಲ್ಲ, ನನಗೆ ಇನ್ನೊಂದು ಏನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಈ ಒಂದು ಚಾರಿಯಟ್ ಏನಾದ್ರೂ ನಿಮ್ಮ ಒಂದು ರಶಿಂಗ್ ಅಲ್ಲಿ ಅದು ಮೂವ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಡಿಫ್ರೆಂಟ್ ಆಗಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ಗೆ ಏನ್ ಬೇಕು ಅದು ನಿಮಗೆ ಹೋಗ್ತಾ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಇನ್ನು ಕೆಲವರಿಗೆ ಸ್ಪೆಷಲ್ ಆಗಿ ಅವರ ಒಂದು ಲವ್ ಲೈಫ್ ಅವರನ್ನ ಹುಡ್ಕೊಂಡು ಬಂದಿದ್ರೆ ಅವರನ್ನ ನೀವು ಗುರ್ತಿಸಿ ಅವರು ನಿಮ್ಮ ಒಂದು ಪಾರ್ಟ್ನರ್ ಅನ್ನೋಂಥದ್ದು ನೀವು ಗುರ್ತಿಸಿ. ಅಲ್ಲಿ ನೀವು ಯಾವುದೋ ಒಂದು ಸಮಸ್ಯೆಗಳಲ್ಲಿ ನೀವು ಯಾವುದೋ ಒಂದು ಇದು ನಿಮಗೆ ಕ್ಲಾರಿಟಿ ಇರಲಿಲ್ಲ ಅಂತ ಹೇಳಿದ್ರೆ ಆ ಕ್ಲಾರಿಟಿ ಕೂಡ ನಿಮಗೆ ಕಂಡು ಬರೋಂಥದ್ದು ತುಂಬಾನೇ ಚಾನ್ಸಸ್ ಇದೆ. ಅದಕ್ಕೂ ಮೊದಲು ನೀವು ನಿಮ್ಮ ಒಂದು ದುಷ್ಟತನಗಳನ್ನ ಬಿಟ್ಬಿಟ್ಟು ನಿಮ್ಮ ಒಂದು ಸೆಲ್ಫ್ ಲವ್ ಟುವರ್ಡ್ಸ್ ನೀವು ಹೋಗ್ತಾ ಇರುವಂತದ್ದು. ಬಟ್ ನನಗಿಲ್ಲಿ ಯಾವುದು ಏನು ನೆಗೆಟಿವಿಟಿಯಾಗಿ ಏನು ನನಗೆ ಯಾವುದು ಕಾಣ್ತಾ ಇಲ್ಲ. ನಿಮ್ಮ ಒಂದು ಡಿಪ್ರೆಸ್ಡ್ ವೇಯಿಂದ ನೀವು ಹೊರಗೆ ಬರ್ತಾ ಇರುವಂತದ್ದು ನನಗೆ ಜಾಸ್ತಿ ಕಾಣ್ತಾ ಇದೆ. ಅಂಡ್ ನಿಮ್ಗೆ ಏನ್ ಬೇಕು ಅದನ್ನ ನೀವು ಸೆಲ್ಫ್ ಅವೇರ್ನೆಸ್ ಇಂದ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಲೈಫ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು, ವಿಚ್ ಇಸ್ ಎ ಪಾಸಿಟಿವ್ ಒನ್. ಓಕೆ, ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಜರ್ನಿ ಏನು ಇರುತ್ತೆ ಅಂತ ನೋಡೋಣ. ಯೂನಿವರ್ಸ್ ಇಂದ ನಿಮ್ಮ ಒಂದು ಈ ಒಂದು ಲವ್ ಅನ್ನೋಂಥದ್ದಕ್ಕೆ ನಿಮ್ಮ ಒಂದು ಜರ್ನಿ ಏನ್ ಇರುತ್ತೆ, ನಿಮ್ಮ ಒಂದು ಸಿಚುವೇಶನ್ಸ್ ಅಲ್ಲಿ ನಿಮ್ಮ ಒಂದು ಜರ್ನಿ ಕಾರ್ಡ್ ಏನಿರುತ್ತೆ, ಜರ್ನಿ ಏನ್ ಹೇಳುತ್ತೆ, ಯಾವ ರೀತಿಯಲ್ಲಿ ಹೋಗುತ್ತೆ ನಿಮ್ಮ ಜರ್ನಿ ಅನ್ನೋಂಥದ್ದು. ಓಕೆ, 2 ಕಾರ್ಡ್ ಬರಬೇಕು ಅಂತ ಇದೆ. ಲೆಟ್ ಮಿ ಟೇಕ್ ದಿಸ್. ಓಕೆ, ರೈನ್ಬೋ ಬ್ಲೆಸ್ಸಿಂಗ್ಸ್. ನಾನು ಏನ್ ಹೇಳಿದೆ, ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ನಿಮ್ಮ ಒಂದು ಬ್ಲೆಸ್ಸಿಂಗ್ಸ್ ಆರ್ ಶವರಿಂಗ್ ಯುವರ್ ಲೈಫ್. ಗೆಟ್ ರೆಡಿ ಫಾರ್ ನ್ಯೂ ಹಾರಿಸನ್ಸ್. ನಾನು ಏನೇನ್ ಹೇಳಿದೆ, ನಾನು ಗೆಟ್ ರೆಡಿ ಫಾರ್ ನ್ಯೂ ಹಾರಿಸನ್ಸ್ ಅನ್ನೋಂಥದ್ದು ಅಂದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ನಿಮ್ಗೆ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇರುವಂತದ್ದು, ನಿಮ್ಮ ಒಂದು ರೈನ್ಬೋ ಮೂನ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಜೀವನದಲ್ಲಿ ಇನ್ನೊಬ್ರು ಪರ್ಸನ್ ಬರ್ತಾ ಇರುವಂತದ್ದು ನಿಮ್ಮ ಜೀವನದಲ್ಲಿ, ಅಥವಾ ನಿಮ್ಮ ಒಂದು ಲವ್ ನ ಅಕ್ಸೆಪ್ಟ್ ಮಾಡ್ತಾ ಇರುವಂತದ್ದು. ಕೆಲವರು ಫಿಸಿಕಲ್ ಲವ್ ಅಂತ ಅಂದ್ರೂ ಕೂಡ ಯಾರೋ ಇನ್ನೊಬ್ರು ಯಾರೋ, ಅಥವಾ ನಿಮ್ಮ ಒಂದು ಆಪರ್ಚುನಿಟೀಸ್ ನಿಮಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೀವು ಅದನ್ನ ನೀವು ನೋಡ್ತಾ ಇರುವಂತದ್ದು ಕೂಡ ಬಂದಿದೆ. ಅದ್ರ ಜೊತೆಗೆ
ಅದ್ರ ಜೊತೆಗೆ ಗೆಟ್ ರೆಡಿ ಫಾರ್ ನ್ಯೂ ಹಾರಿಸನ್ಸ್. ನೀವು ಎಲ್ಲಿ ನೀವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತ ಇದ್ದೀರಾ ಅದಕ್ಕೆಲ್ಲದಕ್ಕೂ ನಿಮ್ಮನ್ನ ಸಮಯನೇ ನಿಮ್ಮನ್ನ ಗೈಡ್ ಮಾಡ್ತಾ ಇದೆ, ಸಮಯನೇ ನಿಮ್ಮನ್ನ ಅದಕ್ಕೆ ತಯಾರಿಗಳನ್ನ ಮಾಡ್ತಾ ಇದೆ. ಓಕೆ, ನಿಮ್ಮ ಆ ಸಮಯ ನಿಮಗೆ ತಯಾರಿ ಮಾಡಿ ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಂತ ಅದು ಡಿಸ್ಟೆನ್ಸ್ನ, ಅದು ಆಲ್ರೆಡಿ ಡೆಸ್ಟಿನೇಷನ್ಸ್ನ ನಿಮಗೆ ಹಾಕೊಂಡಿದೆಯೋ ಅಲ್ಲಿ ನೀವು ಹೋಗ್ತಾ ಇರೋವಂಥದ್ದು ಕಂಡು ಬರ್ತಾ ಇದೆ. ಅಂಡ್ ಈ ಪೈಲ್ನವ್ರಿಗೆ ನನಗೆ ಗೊತ್ತಿರೋ ಹಂಗೆ ಸೋಡಾ ಲೈಟ್ ಪೈಲ್ನ ಕೂಡ ನೀವು ಸೆಲೆಕ್ಟ್ ಮಾಡಿದ್ರೆ ದಯವಿಟ್ಟು ಅದನ್ನ ಒಂದ್ಸರಿ ರೀಚೆಕ್ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ಅದು ಕೂಡ ಅಡ್ವೆಂಚರಸ್ ಕಾರ್ಡ್ ಅಂಡ್ ಇದು ಕಾರ್ಡ್ ರಿಪೀಟ್ ಆಯಿತು. ಅಂಡ್ ಅಟ್ ದ ಸೇಮ್ ಟೈಮ್ ಅಲ್ಲೂ ಕೂಡ 4 ಆಫ್ ವಾಂಡ್ಸ್ ಅನ್ನೋಂಥದ್ದು ಇತ್ತು. ಅಂಡ್ ಫಾರ್ ಅವೇ ಪ್ಲೇಸಸ್ ಅಂತ ಹೇಳಿದ್ರು ಕೂಡ ಒಂದು ಅಡ್ವೆಂಚರಸ್ ಅಂಡ್ ರೀಚಿಂಗ್ ದ ಡೆಸ್ಟಿನೇಷನ್ ಅಂತ ಇಲ್ಲೂ ಕೂಡ ನೀವು ಗೆಟ್ ರೆಡಿ ಅಂತ ಹೇಳ್ತಾ ಇದೆ. ಸೊ ನಾನು ನಿಮ್ಗೆ ಹೇಳೋದು ಏನಂದ್ರೆ, ನಿಮ್ಮ ಒಂದು ಏನು ಅಧ್ಯಯನ ನೀವು ಮಾಡಬೇಕು ಅಂತ ಇದ್ದೀರಾ ಸತತವಾಗಿ, ಆ ಅಧ್ಯಯನಕ್ಕೆ ನಿಮಗೆ ಪ್ರೋತ್ಸಾಹ ಇದೆ. ನಿಮ್ಮ ಆ ಅಧ್ಯಯನ ಬಹಳ ಸಕ್ಸಸ್ಫುಲಿ ಹೋಗುತ್ತೆ. ನಿಮ್ಮ ಒಂದು ಅಧ್ಯಯನ ಅದು ಒಂದು ಬ್ಲೆಸ್ಸಿಂಗ್ಸ್ ಆಗಿ ನಿಮಗೆ ಒಂದು ಲೆಸನ್ಸ್ಗಳು ನಿಮಗೆ ಕೊಡುತ್ತೆ. ಸೊ ನನಗಿಲ್ಲೆಲ್ಲೂ ನನಗೆ ನೆಗೆಟಿವಿಟಿ ಅಂತ ಎಲ್ಲೂ ಬಂದಿಲ್ಲ. ಸೊ ಬಿ ಹ್ಯಾಪಿ, ಟೇಕ್ ಕೇರ್, ಆಲ್ ದಿ ಬೆಸ್ಟ್ ಫಾರ್ ಯು ಪೀಪಲ್. ಆ್ಯಂಡ್ ನಿಮಗೆ ಪ್ರೈವೇಟ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನಗೆ ರೀಚ್ ಔಟ್ ಮಾಡಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಒಂದು ಸಮಯ ನನಗೆ ಇಲ್ಲಿವರೆಗೂ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಜೊತೆಗೆ ನೀವಿನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.